ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ. ಸೊ ಮಕ್ಕಳೇ, ಇವತ್ತು ನಾವು 50 अंकದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. यह संबंधित है हमारा एसएसएलसी तृतीय भाषा हिंदी. एसएसएलसी तृतीय भाषೆ ಹಿಂದಿಯ 50 अंकದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳೇ ನಾವು ನೋಡೋಣ. ಒಟ್ಟು ಅಂಕಗಳು ಇಲ್ಲಿ ಇರುವಂತದ್ದು 50. तो इस प्रश्न पत्रिका के अंदर मुख्य रूप से जो पाठ हैं, हमारे पहले के 5 पाठ हैं. सबसे पहला है मातृभूमि, कश्मीरी सेब, गिल्लू, अभिनव मनुष्य और मेरा बचपन. और इसके अतिरिक्त जो ನಮ್ಮ SSLC ಪರೀಕ್ಷೆಗೆ ಫಿಕ್ಸ್ ಬರುವಂತಹ ಪದ್ಯಪಾಠ, ಕೋಶಿಶ್ करने वालों की कभी हार नहीं होती ಪದ್ಯಪಾಠದಿಂದ असफलता एक चुनौती है ಎನ್ನುವಂತಹ ಈ 5 ಪಾಠಗಳು ಹಾಗೂ ಆ ಒಂದು ಪದ್ಯವನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಬಹುದು. ಸೊ ಮಕ್ಕಳೇ, ಇದು ಒಂದು SSLC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದಂಥ ಭಾಗಶಃ 80% ಅದೇ ಪ್ಯಾಟರ್ನ್ ಅನ್ನು ಹೋಲುತ್ತದೆ. ಕೆಲವೊಂದಿಷ್ಟು ಮುಖ್ಯ ಪ್ರಶ್ನೆಗಳನ್ನು ಇದರಲ್ಲಿ ನಾನು 50 अंक ಇರೋದರಿಂದ ಬಿಟ್ಟಿದ್ದೀನಿ. ಸೊ ಬನ್ನಿ ಒಂದೊಂದಾಗಿ ಪ್ರಶ್ನೆಗಳತ್ತ ನಾವು ಸಾಗೋಣ. मुख्य प्रश्न 1 है, निम्नलिखित प्रश्नों के लिए 4 विकल्प सुझाए गए हैं. उनमें सर्वाधिक उचित विकल्प चुनकर उसके क्रमाक्षर सहित पूर्ण रूप से लिखिए. तो यह कुल मिलाकर 5 प्रश्न हैं. ऑब्जेक्टिव टाइप ಕ್ವೆಶ್ಚನ್ಗಳನ್ನು ಕೇಳಲಾಗಿದೆ. ಮಲ್ಟಿಪಲ್ MCQ ಕ್ವೆಶ್ಚನ್ ಅಂತ ನಾವು ಇದನ್ನು ಕರಿತೀವಿ. ಒಟ್ಟಾಗಿ 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರತಿಯೊಂದಕ್ಕೆ ಒಂದೊಂದು ಅಂಕ, ಒಟ್ಟು 5 अंक. निम्नलिखित में स्त्रीलिंग शब्द है. प्रश्न 1 है, निम्नलिखित में स्त्रीलिंग शब्द है. ಕೆಳಗೆ ಕೊಟ್ಟಿರುವಂತಗಳಲ್ಲಿ ಸ್ತ್ರೀಲಿಂಗ ಶಬ್ದವನ್ನು ಬರೆಯಬೇಕಾಗಿರುತ್ತೆ. ಆಪ್ಷನ್ಗಳನ್ನು ಕೊಡಲಾಗಿದೆ. ಆಪ್ಷನ್ ಎ ಪಿತಾ, ಆಪ್ಷನ್ ಬಿ ದಾದಾ, ಆಪ್ಷನ್ ಸಿ, ಆಪ್ಷನ್ ಡಿ ಚಾಚಾ. ಇದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಮಕ್ಕಳೇ ನೀವು ಆಯ್ದು ಬರಿಬೇಕಾಗುತ್ತೆ. तो चलिए अगला प्रश्न है 2. किताब शब्द का बहुवचन रूप है ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. और आपके ऑप्शंस हैं. ऑप्शन ए पुस्तक, ऑप्शन बी किताबें, ऑप्शन सी किताब, ऑप्शन डी ಗ್ರಂಥ. ಸೊ ಇಲ್ಲಿ ಕಿತಾಬ್ ಶಬ್ದದ ಬಹುವಚನ ಶಬ್ದ ಈ 4 ಆಪ್ಷನ್ಗಳು ಯಾವುದು ಎನ್ನುವುದು ಬರಿಬೇಕಾಗುತ್ತೆ. ಪ್ರಶ್ನೆ 3, ವರದಾನ್ ಶಬ್ದ ಕಾ ವಿಲೋಮ ಶಬ್ದ है. ವರದಾನ್ ಶಬ್ದದ ವಿಲೋಮ ಶಬ್ದ ಏನಾಗಿರುತ್ತೆ ಎನ್ನುವಂಥದ್ದು. ಆಪ್ಷನ್ ಎ ಆಶೀರ್ವಾದ್, ಆಪ್ಷನ್ ಬಿ ಪ್ರಧಾನ, ಆಪ್ಷನ್ ಸಿ ಸಮಾಧಾन, ऑप्शन डी अभिशाप ಎನ್ನುವಂಥದ್ದು. ಇದರ ವಿಲೋಮ ಶಬ್ದ का अर्थ होता है विरुद्धार्थक पद ಅಂತ. प्रश्न 4, चलना शब्द का प्रथम प्रेरणार्थक शब्द है. चलना शब्दದ ಪ್ರಥಮ ಪ್ರೇರಣಾರ್ಥಕ ಶಬ್ದ ಏನು ಎಂದು ಬರಿಬೇಕು. ಆಪ್ಷನ್ ಎ है चलवाना, ಆಪ್ಷನ್ ಬಿ चलने, ಆಪ್ಷನ್ ಸಿ चलन, ಆಪ್ಷನ್ ಡಿ ಚಲನ. ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಮಕ್ಕಳೇ ನೀವು ಆಯ್ದು ಬರಿಬೇಕಾಗುತ್ತೆ. तो अगला प्रश्न है प्रश्न 5, माता पिता शब्द में प्रयुक्त विराम चिन्ह है. माता पिता ಈ ಶಬ್ದದಲ್ಲಿ ಉಪಯೋಗವಾಗಿರುವಂತಹ ವಿರಾಮ ಚಿಹ್ನ ಯಾವುದು ಎನ್ನುವಂಥದ್ದು ಮಕ್ಕಳೇ ಬರೆಯಬೇಕಾಗಿರುವಂಥದ್ದು. ಎ ಪ್ರಶ್ನವಾಚಕ್, ಆಪ್ಷನ್ ಬಿ ಯೋಜಕ್, ಆಪ್ಷನ್ ಸಿ ಪೂರ್ಣ ವಿರಾಮ್, और ಆಪ್ಷನ್ ಡಿ ಅಲ್ಪ ವಿರಾಮ್ ಎನ್ನುವಂಥ 4 ಆಪ್ಷನ್ ಕೊಡಲಾಗಿದೆ. ಅದು ಸರಿಯಾಗಿರುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. तो चलिए आगे बढ़ते हैं. मुख्य प्रश्न 2, निम्नलिखित प्रथम 2 शब्दों के सूचित संबंधों के अनुरूप तीसरे शब्द से संबंधित शब्द लिखिए. यानी कि अनुरूपता दिया गया है. मुख्य रूप से 2 प्रश्न है 2 अंकों के लिए. प्रश्न 6 है, प्रश्न 6, एक हाथ में ನ್ಯಾಯ ಪತಾಕ. ಮೊದಲ 2 ಪದಗಳಿಗೆ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು ಬರಿಬೇಕಾಗಿರುವಂಥದ್ದು. ಮುಂದೆ ಕೊಟ್ಟಿದ್ದಾರೆ दूसरे हाथ में डैश 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 डैश. ಇದಕ್ಕೆ ಸಂಬಂಧಿಸಿದಂತೆ दूसरे हाथ में उससे संबंधित शब्द यहाँ पर हमें चौथा शब्द लिखना है. प्रश्न 7 है, गुलाब फूल सोन जूही डैश डैश डैश. ಗುಲಾಬ್ ಇದು ಫೂಲ್ ಆಗಿದೆ. ಸಂಬಂಧವನ್ನು ನೋಡಬೇಕು ಏನನ್ನು ಕೊಟ್ಟಿದ್ದಾರೆ ಅಂತ. ಸೋನ್ ಜೋಹಿ ಇದರ ಸಂಬಂಧಿಸಿದಂಥ ಶಬ್ದವನ್ನು ನಾವು ಇಲ್ಲಿ ಬರಿಬೇಕಾಗಿರುತ್ತೆ. मुख्य प्रश्न 3, निम्नलिखित प्रश्नों के उत्तर एक एक वाक्य में लिखिए. 2 प्रश्न पूछे गए हैं, दोनों के लिए 1 अंक है. 2 ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಕೇಳಲಾಗಿದೆ. प्रश्न 8 है, पंडित राजकिशोर कौन थे. पंडित राजकिशोर कौन थे. प्रश्न 9, परमाणु किसे देखकर कांपते हैं. सो ಇವು ಒಂದು ವಾಕ್ಯದ ಪ್ರಶ್ನೆಗಳು. आगे बढ़ते हैं. मुख्य प्रश्न 4, निम्नलिखित प्रश्नों के उत्तर 2 या 3 वाक्यों में लिखिए. 5 ಪ್ರಶ್ನೆ दिए गए हैं, प्रत्येक के लिए 2 अंक, कुल मिलाकर 10 अंक. 2-3 ವಾಕ್ಯದಲ್ಲಿ ಉತ್ತರಿಸಿ 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರತಿಯೊಂದಕ್ಕೆ 2 अंक, ಒಟ್ಟಾಗಿ 10 अंक. मुख्य प्रश्न 4 के अंतर्गत प्रश्न संख्या है 10, लेखिका ने गिल्लू के प्राण कैसे बचाए. प्रश्न 11 है, आशी अम्मा कलाम जी को भोजन में क्या क्या देती थी. कलाम जी को भोजन में क्या क्या देती थी. प्रश्न 12 है, दुकानदार ने अपने नौकर से क्या कहा. दुकानदार ने अपने नौकर से क्या कहा. प्रश्न 13 है, 13ನೇ ಪ್ರಶ್ನೆ, दिनकर जी के अनुसार मानव का सही परिचय क्या है. प्रश्न 14,
मातृभूमि का स्वरूप कैसे सुशोभित है या फिर कैसे वर्णित है। चलिए आगे बढ़ते हैं। मुख्य प्रश्न 5 की ओर। निम्नलिखित प्रश्नों के उत्तर 3 या 4 वाक्यों में लिखिए। तो यहाँ पर 5 प्रश्न दिए गए हैं, प्रत्येक के लिए 3 अंक, कुल मिलाकर 15 अंक. ಒಟ್ಟು 5 ಪ್ರಶ್ನೆಗಳನ್ನು ಕೇಳಲಾಗಿದೆ, ಪ್ರತಿಯೊಂದಕ್ಕೆ 3 अंक, ಒಟ್ಟಾಗಿ 15 अंकಗಳು. प्रश्न 15 है, अब्दुल कलाम जी का बचपन बहुत ही निश्चिंतता और सादगी से बीता कैसे। प्रश्न 16 16ನೇ ಪ್ರಶ್ನೆ, ಗಿಲ್ಲು के अंतिम दिनों का वर्णन कीजिए ಎನ್ನುವಂಥದ್ದು 16ನೇ ಪ್ರಶ್ನೆಯಾಗಿದೆ. प्रश्न संख्या 17, सेब के हालत के बारे में लिखिए. प्रश्न 18, अभिनव मनुष्य कविता में कवि मानव की भौतिक साधना का वर्णन कैसे करते हैं ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಮಕ್ಕಳೇ. ಅದರ ಉತ್ತರವನ್ನು ನೀವು ಬರೀಬೇಕು. प्रश्न 19 है, भारत माँ के प्रकृति सौंदर्य का वर्णन कीजिए ಎನ್ನುವಂಥದ್ದು 19ನೇ ಪ್ರಶ್ನೆಯಾಗಿದೆ. मुख्य प्रश्न है 6, निम्नलिखित प्रश्नों के उत्तर 5-6 वाक्यों में लिखिए. 2 प्रश्न पूछे जाते हैं, कुल मिलाकर 8 अंक हैं, प्रत्येक के लिए 4 अंक. ಇಲ್ಲಿ 2 ಪ್ರಶ್ನೆಗಳನ್ನು 4 ಅಂಕಗಳಿಗೆ ಕೇಳಲಾಗಿದೆ, 8 ಅಂಕಗಳು ಇಲ್ಲಿಂದ ಸಿಗ್ತವೆ. प्रश्न 20 है, गिल्लू के प्रति महादेव वर्मा जी का ममता का वर्णन कीजिए. और प्रश्न संख्या 21 है, निम्नलिखित कवितांश पूर्ण कीजिए. तो यहाँ पर असफलता डैश 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 मत भागो तुम, कोशिश करने वालों की हार नहीं होती, उस पद्य पाठ से आया है, तो इसको आपको पूर्ण करना है. ಮುಂದೆ ಬರೆದು मुख्य प्रश्न 7, गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए. ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವಂಥ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ ಒಂದು ಪ್ರಶ್ನೆ ಒಂದಕ್ಕೆ 3 ಅಂಕ, ಅಂದರೆ ಅದರಲ್ಲಿ ಸಬ್ ಕ್ವಶನ್ಸ್ಗಳಿದ್ದಾವೆ. ಸೊ ಅದನ್ನು 22ನೇ ಪ್ರಶ್ನೆ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. तो गद्यांश इस प्रकार से है. प्रश्न 22, पर्यावरण को शुद्ध बनाए रखने के लिए प्रदूषण के सभी कारणों को समझदारी से दूर करना होगा. वनों की कटाई रोकनी होगी, वृक्षारोपण के कार्यक्रम को प्राथमिकता देनी होगी, वैज्ञानिकों को प्रदूषण रोकने के नए नए तरीकों का आविष्कार करना होगा, तभी मानव जाति का कल्याण होगा और जीव सृष्टि भी सुरक्षित रह सकेगी. तो प्रश्न क है, जीव सृष्टि की सुरक्षा कैसे होगी. प्रश्न ख है, नेक्स्ट प्रश्न ಏನಾಗಿದೆ, पर्यावरण को शुद्ध रखने के लिए क्या क्या करना चाहिए, ಏನೆಲ್ಲ ಮಾಡಬೇಕಾಗಿದೆ पर्यावरणವನ್ನು ಪರಿಸರವನ್ನು ಶುದ್ಧವಾಗಿ ಇಡಲಿಕ್ಕೆ. प्रदूषण को दूर करने का एक कारण बताइए. तो चलिए आगे बढ़ते हैं. मुख्य प्रश्न है 8, निम्नलिखित ವಿಷಯೋ ಕೆ ಬಾರೆ ಮೇ ಪತ್ರ ಲಿಖಿಯೆ ಎನ್ನುವಂಥದ್ದು ಕೇಳಲಾಗಿದೆ. ಸೊ ಇಲ್ಲಿ ಮಕ್ಕಳೇ ಕೆಳಗೆ ಒಂದು 2 ಪತ್ರಗಳನ್ನು ಕೊಡಲಾಗಿದೆ. ನೀವು 8ನೇ ತರಗತಿ ಹಾಗೂ 9ನೇ ತರಗತಿಯಲ್ಲಿ ಆಲ್ರೆಡಿ ಪತ್ರ ಲೇಖನವನ್ನು ಕಲಿತಿದ್ದೀರಿ, ಮುಂದಿನ ನಿಮ್ಮ ತರಗತಿಯಲ್ಲಿ ಕೂಡ ಕಲಿತೀರಿ. ಇಲ್ಲಿ 2 ವಿಷಯಗಳನ್ನು ಕೊಡಲಾಗಿದೆ, ಅದರ ಮೇಲೆ ಪತ್ರವನ್ನು ಬರೀಬೇಕು. प्रश्न 23, अपनी बहन की शादी के कारण 3 दिन की छुट्टी मांगते हुए अपने प्रधान अध्यापक को एक पत्र लिखिए ಎನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಅಥವಾ शाला पर्यटन के लिए 2000 रुपये मांगते हुए अपने पिताजी को एक पत्र लिखी ಎನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ ಮಕ್ಕಳೇ. ಸೊ ಮಕ್ಕಳೇ ಇಲ್ಲಿವರೆಗೆ ನೀವು 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಿರಿ. ಆಲ್ಮೋಸ್ಟ್ ಇದು ನಮ್ಮ ಆ್ಯನ್ಯುವಲ್ ಪ್ಯಾಟರ್ನನ್ನು ಹೋಲುತ್ತೆ. ಇಲ್ಲಿ ಮುಖ್ಯವಾಗಿ 1-2 ಪ್ರಶ್ನೆಗಳನ್ನು ಕೇಳಲಾಗಿಲ್ಲ, ಒಂದು ದೋಹೇಕ ಭಾವಾರ್ಥ ಬರುತ್ತೆ, ಅನುವಾದವನ್ನು ಕೇಳಲಾಗಿಲ್ಲ, ತದನಂತರ ನಿಬಂಧವನ್ನು ಕೇಳಲಾಗಿಲ್ಲ. ಇದೇ ಥರನಾಗಿರ್ತಕ್ಕಂಥ ಪ್ಯಾಟರ್ನ್ ಕೂಡ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದು ಕೇವಲ 50 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇಂತಹ ಒಂದು ಪ್ರಶ್ನೆಗಳನ್ನು ಹಮ್ನೆ ಚಯನ್ ಕಿಯಾ ಹೈ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ ಶೀಟನ್ನು ಹಾಕಬಹುದು. ಜೈ ಹಿಂದ್. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಜಕಾರ್ ಅಕಾಡೆಮಿ.